ಇರಾನ್, ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ಯುದ್ಧದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಹೀಗಾಗಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಭೆ ನಡೆಯಲಿದೆ. ನಾಳೆ ನಾಡಿದ್ದು ದೇಶಕ್ಕೆ ಮತ್ತೆರಡು LPG ಹಡಗುಗಳು ಬರಲಿದೆ. ಮೀಟಿಂಗ್ನಲ್ಲಿ ಇಂಧನದ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಲಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಿಗದಿಯಾಗಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ. ಪರಿಸ್ಥಿತಿ ಸದ್ಯಕ್ಕೆ ತಿಳಿಯಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬದಲಾಗಿ ಸಿಚುವೇಶನ್ ಮತ್ತಷ್ಟು ಕ್ರಿಟಿಕಲ್ ಆಗುತ್ತೆ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿನ್ನೆ ಸಂಸತ್ನಲ್ಲಿ ಭಾಷಣದ ವೇಳೆ ಹೇಳಿದರು. ಕೋವಿಡ್ ಸಿಚುವೇಶನ್ ಅನ್ನು ಎದುರಿಸಲಿಕ್ಕೆ ರೆಡಿಯಾಗಿರಿ ಅಂತ ಹೇಳಿದರು. ಈ ಹಿಂದೆ 2020ರಲ್ಲಿ 2021ರಲ್ಲಿ ಯಾವ ರೀತಿಯಾಗಿ ಕೋವಿಡ್ ಸಿಚುವೇಶನ್ ಅನ್ನು ಇಡೀ ಜಗತ್ತು ಎದುರಿಸ್ತು, ಅದೇ ರೀತಿಯಾದಂಥ ಕೋವಿಡ್ ಪರಿಸ್ಥಿತಿಯನ್ನು, ಆ ಕ್ರೈಸಿಸ್ ಅನ್ನು ಎದುರಿಸುವಂತಹ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಇರಾನ್ ಇಸ್ರೇಲ್ನ ರಾಜಧಾನಿ ಮತ್ತು ಐತಿಹಾಸಿಕ ನಗರ, ಧಾರ್ಮಿಕ ನಗರ ಮತ್ತು ಬಹಳ ಅವಿನಾಭಾವ ಸಂಬಂಧ, ಭಾವನಾತ್ಮಕವಾಗಿ ಸಂಬಂಧ ಹೊಂದಿರತಕ್ಕಂತಹ ಜೆರುಸಲೆಂ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಜೆರುಸಲೆಂ ಮೇಲೆ ದಾಳಿ ಮಾಡಿದೆ. ಅಲ್ಲಿನ ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇದು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಯಹೂದಿಗಳಿಗೆ ಜೆರುಸಲೆಂ ಬಹಳ ಪವಿತ್ರವಾಗಿರ್ತಕ್ಕಂಥ ಪ್ರದೇಶ. ಯಾವುದನ್ನು ಬಿಟ್ಕೊಟ್ರು ಜೆರುಸಲೆಂ ಅನ್ನು ಅವರು ಬಿಟ್ಕೊಡೋದಿಲ್ಲ. ಹೀಗಾಗಿ ಅನಾದಿ ಕಾಲದಿಂದಲೂ ಸಹ ಬಹಳ ಪ್ರೀತಿ ಮತ್ತು ಆಪ್ಯಾಯಮಾನದಿಂದ ನೋಡ್ಕೊಂಡು ಬಂತಾ ಇರತಕ್ಕಂತಹ ಜೆರುಸಲೆಂ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಸಹಜವಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು. ಇದೆಲ್ಲದರ ನಡುವೆ ನಿನ್ನೆ ಅಮೆರಿಕ ಇರಾನ್ಗೆ ಒಂದು ಎಚ್ಚರಿಕೆ ಮತ್ತು ಗಡುವನ್ನು ಕೊಟ್ಟಿತ್ತು. ಹಾರ್ಮುಜ್ ಜಲಸಂಧಿಯ ಆ ಕಬಂಧ ಬಾಹುವನ್ನು ನೀವೇನು ಚಾಚಿದ್ದೀರಿ ಅದನ್ನು ಸಡಿಲಗೊಳಿಸಬೇಕು. ತೈಲ ಹಡಗುಗಳಿಗೆ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಎಲ್ಲ ತೈಲ ಹಡಗುಗಳು, ಪ್ರತ್ಯೇಕವಾಗಿ ಒಂದು ದೇಶದ್ದು ಅಂತಲ್ಲ, ಮಿತ್ರ ರಾಷ್ಟ್ರಗಳದ್ದು ಅಂತಲ್ಲ, ಎಲ್ಲ ತೈಲ ಹಡಗುಗಳ ಸಂಚಾರಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಕು. ಒಂದು ವೇಳೆ ನೀವು ಹಂಗೆ ಮಾಡದೆ ಹೋದರೆ ನಿಮ್ಮ ವಿದ್ಯುತ್ ಘಟಕಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿತ್ತು ಅಮೆರಿಕ. ಆದರೆ ಇರಾನ್ ಡೋಂಟ್ ಕೇರ್ ಅಂದಿದೆ. ನೀವು ನಮ್ಮ ತೈಲ ಹಡಗುಗಳ ಮೇಲೆ ನೀವು ಅಟ್ಯಾಕ್ ಮಾಡಿದರೆ, ನಮ್ಮ ವಿದ್ಯುತ್ ಘಟಕಗಳ ಮೇಲೆ ನೀವು ಅಟ್ಯಾಕ್ ಮಾಡಿದರೆ ನಾವು ಸಹ ನಿಮ್ಮ ವಿದ್ಯುತ್ ಘಟಕಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ. ದಾಳಿಯ ಪ್ರದೇಶದಲ್ಲೇ ಇದ್ದಾವೆ ಇಸ್ರೇಲ್ನ ವಿದ್ಯುತ್ ಘಟಕಗಳು ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಅಮೆರಿಕದ ITBT ಕಂಪನಿಗಳ ಮೇಲೂ ಸಹ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೆಲ್ಲದರ ನಡುವೆ ಅದೇ ಹಾರ್ಮುಜ್ ಜಲಸಂಧಿಯಲ್ಲಿ ಮೆರೈನ್ ಬಾಂಬ್ಗಳನ್ನು ಸಹ ನಾವು ಇನ್ನೂ ಆಳವಾಗಿ ಪ್ಲಾಂಟ್ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಎಲ್ಲ ಪರಿಸ್ಥಿತಿಗಳು ಸದ್ಯಕ್ಕೆ ತಿಳಿಯಾಗದ ಹಿನ್ನೆಲೆಯಲ್ಲಿ ಇಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಒಂದಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಮಗದೊಂದು ಕಡೆ 1-2 ಹಡಗುಗಳು ಭಾರತಕ್ಕೆ ಬಂದು ತಲುಪ್ತಾ ಇವೆ. ಆದರೆ ಅದು ಯಾವುದೂ ಸಹ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂಥ ಹಡಗುಗಳಲ್ಲ. ಅದರ ಬದಲಾಗಿ ಆಲ್ರೆಡಿ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಹಾರ್ಮುಜ್ ಜಲಸಂಧಿಯನ್ನು ಕ್ರಮಿಸಿ ಹೋದಂತಹ ಹಡಗುಗಳು ಇವತ್ತು ಒಂದೊಂದಾಗಿ ಭಾರತದ ಭೂಪ್ರದೇಶವನ್ನು ಮುಟ್ತಾ ಇವೆ.